राज्याच्या अर्थसंकल्पात दिव्यांगांच्या मासिक पेन्शनमध्ये 6,000 रुपयांपर्यंत वाढ करावी तसेच विविध मागण्या पूर्ण कराव्यात या मागणीसाठी गुरुवारी कर्नाटक लोकसेवा संघटनेच्या वतीने आंदोलन करून जिल्हाधिकाऱ्यांना निवेदन देण्यात आले। राज्यातील सर्वात वंचित आणि दुर्लक्षित घटक म्हणजे दिव्यांग असल्याचे आंदोलनकर्त्यांनी सांगितले। अन्न सुरक्षा सुनिश्चित करण्यासाठी राज्यातील सर्व दिव्यांग व्यक्तींना त्यांच्या पालकांच्या आर्थिक परिस्थितीचा विचार न करता प्राधान्याने बीपीएल रेशन कार्ड देण्यात यावे अशी मागणी त्यांनी केली। ಇವತ್ತು ಬೆಳಗಾವಿಯಲ್ಲಿ ಲೋಕಪ್ರಿಯ ಜನಸೇವಾ ಸಂಸ್ಥಾ ಹಾಗೂ ಜಿಲ್ಲಾ ಒಕ್ಕೂಟರ ಹಾಗೂ ಜಿಲ್ಲಾದಲ್ಲಿ ಯಾರ್ಯಾರ ಸಂಘ ಸಂಸ್ಥಾ ಹ್ಯಾಂಡಿಕ್ಯಾಪ್ ಸಂಘ ಸಂಸ್ಥಾ ಅವ್ರ ವತಿಯಿಂದ ಈಗ ಜಿಲ್ಲಾಧಿಕಾರಿ ರೋಷನ್ ಸರ್ಗೆ ಒಂದು ಮನವಿ ಕೊಡ್ಬೇಕಂತ ಮಾಡ್ತೀವಿ। ಈಗ ನಾಳಿಂದ ಶುಕ್ರವಾರದಿಂದ ನಮ್ಮ ಕರ್ನಾಟಕದ ಬಜೆಟ್ ಅಧಿವೇಶನ ಚಾಲೂ ಇದೆ। ಆ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಅಂಗವಿಕಲರಿಗೆ ಏನ್ ಪೆನ್ಷನ್ ಕೊಡ್ತಾ ಇದ್ರು ಈಗ ಸದ್ಯ ನೋಡಿದ್ದ ಈ ಜೀವನ ಈ ಇದ್ರಾಗ ನೋಡ್ರ ಜೀವನ ಬಹಳ ಕಷ್ಟಮಯ ಆಗಿದೆ। ಮತ್ತೆ ಅವ್ರು ಕೊಟ್ಟಿದ್ದ ಪೆನ್ಷನ್ ನಮ್ಗೆ ಎಲ್ಲೂ ಸಾಲಂಗಿಲ್ಲ, ಬರೀ 1,400 ರೂಪಾಯಿ 800 ರೂಪಾಯಿ ಪೆನ್ಷನ್ ಕೊಡ್ತಾರು। ಆ ಪೆನ್ಷನ್ 6,000 ತನಕ ಮಾಡಬೇಕಂತ ಹೇಳಿ ನಾವು ಈಗಾಗಲೇ ಮನವಿ ನಾವು ಕೊಡಾಕಿದೆ ನಿಂತಿದೀವಿ। ಆತಲ್ ಕೂಡ ಈಗಾಗಲೇ ಏನ್ ಉಚಿತ ಬಸ್ ಪಾಸ್ ಏನಿದಲ್ಲ ಶಕ್ತಿ ಅಡಿಯಲ್ಲಿ ಈಗ ಎಲ್ಲಾ ಮಹಿಳೆಯರಿಗೆ ಪ್ರಯಾಣ ಮಾಡ್ಲಿಕ್ಕೆ ಎಲ್ಲಾ ಇಲ್ಲಿ ಸೌಲಭ್ಯ ಇದೆ। ಆದ್ರ ನಮ್ಮ ಅಂಗವಿಕಲರ ಬಂಧುವರಿಗೆ ಅವ್ರಿಗೆ ಪಾಸ್ ತಗೋಬೇಕಾದ್ರ ಇಯರ್ಲಿ 660 ರೂಪಾಯಿ ತುಂಬಿಕೊಂಡು ದಟ್ಟು ಬರೀ 100 ಕಿಲೋಮೀಟರ್ ಅಷ್ಟೇ ಹೋಗ್ಲಿಕ್ಕೆ ಆಗ್ತದೆ। ಅದ ಬಿಟ್ಟ ನಮ್ಮ ಎಲ್ಲಾ ಅಂಗವಿಕಲರ ಶಕ್ತಿ ಅಡಿಯಲ್ಲಿ ಅವ್ರಿಗೇನೋ ಸೌಲಭ್ಯ ಸಿಗ್ಬೇಕಂತ ಹೇಳಿ ನಾವು ಇದು ಮನವಿ ಕೊಡ್ತೇವೆ। ನಮ್ ಥರ್ಡ್ ಪಾಯಿಂಟ್ ಅಂದ್ರೆ ಏನು, ಈಗ ಫ್ಯಾಮಿಲಿದಾಗ BPL ಕಾರ್ಡ್ ಇರ್ತೈತಿ, ಆದ್ರ ಫ್ಯಾಮಿಲಿ ಇನ್ಕಮ್ ಸ್ವಲ್ಪ ಹೆಚ್ಚಾತಂದ್ರ ಅದು BPL ಕಾರ್ಡ್ ಕ್ಯಾನ್ಸಲ್ ಆಗ್ತದೆ। ಆದ್ರೆ ನಾವು ಮನವಿ ಪ್ರಕಾರ ಏನಾಯ್ತು, ನಾವು ಹ್ಯಾಂಡಿಕ್ಯಾಪ್ ಸಲುವಾಗಿ ಸೆಪರೇಟ್ BPL ಕಾರ್ಡ್ ಇಶ್ಯೂ ಆಗ್ಬೇಕು ಅಂತ ನಾವು ಮನವಿ ಇಟ್ಟಿದ್ದೀವಿ। 4ನೇ ಮನವಿ ಅಂದ್ರೆ ಏನು, ನಮ್ಮಲ್ಲಿ ಏನ್ 5% ಅನುದಾನ ಬರ್ತೈತಲ್ಲ ಗೌರ್ಮೆಂಟ್ ಇಂದ, ಆ ಅನುದಾನನ ಹ್ಯಾಂಡಿಕ್ಯಾಪ್ಗಳಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ನಗರ ಪಂಚಾಯತ್ ಎಲ್ಲೆಲ್ಲಿ ನಮ್ಮ ಗೌರ್ಮೆಂಟ್ ಆಫೀಸಸ್ ಅಲ್ಲ ಅಲ್ಲೇ ದಿವ್ಯಾಂಗ ಭವನ ಆಗ್ಬೇಕು। ಅಂದ್ರೆ ನಮ್ಮಲ್ಲಿ ಮೀಟಿಂಗ್ ತಗೊಂಡ ಕುಡ್ಲಿಕ್ಕೆ ಮಾಡ್ಲಿಕ್ಕೆ ನಮ್ಮ ಅನುಕೂಲ ಆಗ್ತದೆ। ಆ ಫಂಡ್ ನ ಅದಕ್ಕೆ ಯುಟಿಲೈಸ್ ಆಗ್ಬೇಕಂತ ಹೇಳಿ ನಾವು ವಿನಂತಿಕೊಳ್ತೇವೆ। ಮತ್ತೊಂದು ನಮ್ಮ ಈಗ ಕರ್ನಾಟಕ ರಾಜ್ಯದಲ್ಲಿ 14ರಿಂದ 15 ಲಕ್ಷ ಹ್ಯಾಂಡಿಕ್ಯಾಪ್ ಇದೆ, ಅವ್ರ ಪ್ರತಿನಿಧಿತ್ವ ಮಾಡೋರು ಯಾರು ಇಲ್ಲಗೈತಿ, ಅದಕ್ಕೆ ಅವ್ರು ಒಂದು MLA ಸೀಟ್ ನಮ್ಗೆ ಸಿಗ್ಬೇಕಂತ ಹೇಳಿ ನಾವು ಈಗ ಮನವಿ ಕೊಡ್ತಾ ಇದ್ದೇವೆ। ನನ್ನ ಹೆಸರು ಯಲ್ಲಪ್ಪ ನಾಗೇಶ್ ಬಂದಿವಡೇಕರ್, ಬೆಳಗಾವಿ। ನಮಸ್ಕಾರ, ನನ್ನ ಹೆಸರು ಮಹಂತೇಶ್ ವಂಗಲ್ ಅಂತೇಳಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು। ಈಗ ಇವತ್ತಿನ ದಿನ ನಾವು ಎಲ್ಲ ವಿಕಲಚೇತನ ಸಂಘ ಸಂಸ್ಥೆಗಳು ಹಾಗೂ ವಿಕಲಚೇತನರು ನಾವೆಲ್ಲ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಬೇಕಂತ ಬಂದಿದ್ದೀವಿ। ಆ ಮನವಿ ಏನಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ತುಳಿಯಲ್ಪಟ್ಟ ವರ್ಗ ಅಂತಂದ್ರೆ ನಮ್ಮ ವಿಕಲಚೇತನ ವರ್ಗ। ಯಾಕಂದ್ರೆ ಇದನ್ನ ಹೇಳ್ಬೇಕಂತಂದ್ರ ಈಗ ಎಲ್ಲರೂ ಏನಂತಾರ, ಒಂದು ಮಾನವೀಯತೆಯಿಂದ ಅಯ್ಯೋ ಪಾಪ ಅಂತಾರ। ಅಯ್ಯೋ ಪಾಪ ಬೇಡ ನಮ್ಗ। ಅಯ್ಯೋ ಪಾಪ ಅಂತಂದ್ರೆ ಏನ, ಬರೀ ನಾವು ಏನೋದಲ್ಲ ಪಾಪದಿಂದ ಹೊಂಟಿವಂತ ನನ್ನ ಭಾವನೆ। ಯಾಕಂದ್ರೆ ಇಲ್ಲಿ ಅನುಕಂಪ ಬೇಡ, ನಮ್ಗ ಅವಕಾಶಗಳು ಬೇಕು। ಅವಕಾಶ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 13ರಿಂದ 15 ಲಕ್ಷ ನಾವು ವಿಕಲಚೇತನದ 6 ಕೋಟಿ ಜನರೊಳಗೆ ನಾವು 1.5% ಅಂದ್ರೆ 2% ಒಳಗೆ ಬರ್ತೀವಿ ನಾವು। 2% ಒಳಗೆ 100% ಮತದಾನ ಹಾಕೋರು ಅಂದ್ರೆ ನಾವು ವಿಕಲಚೇತನ ಅಷ್ಟೇ। ಯಾಕಂದ್ರೆ ನಮ್ಗ ಭಾರತದ ಚುನಾವಣಾ ಆಯೋಗದವ್ರ ನಮಗೇನ್ ಮಾಡ್ತಾರೋ, ಬೆಡ್ ಮೇಲೆ ಇದ್ರು ನಮಗ ಮನಿಗ್ ಬಂದು ವೋಟಿಂಗ್ ಹಾಕ್ಸ್ಕೊಂಡ್ ಹೋಗ್ತಾರ। ಬಟ್ ಆ ಮನಿಗ್ ಬಂದು ವೋಟಿಂಗ್ ಹಾಕೊಂಡ್ ಹೋಗ್ತಾರ, ಬಟ್ ಅದ್ರಂತ ನಮ್ಗ ಮೂಲಭೂತ ಸೌಕರ್ಯಗಳು ಸಿಗಲ್ವ। ಯಾಕೆ ಸಿಗಲ್ಲ? 5% ಅನುದಾನ ಐತಿ, ಸರ್ಕಾರದ ಮೀಸಲಾತಿ ಐತಿ, ಅದೈತಿ ಇದೈತಿ ಅಲ್ಲ। ಸರ್ಕಾರ ಮೀಸಲಾತಿ ಇದ್ರು ಸಹ ನಮ್ ವಿಕಲಚೇತನ ಸರಿಯಾಗಿ ರಿಕ್ವೈರ್ಮೆಂಟ್ ಇಲ್ಲ, ಆದ್ರೆ ಸರಿಯಾಗಿ ವೇತನ 1,400 ರೂಪಾಯಿ 1,400 ರೂಪಾಯಿದೊಳಗೆ ಏನಾಗೈತಿ? ಏನಾಗಂಗಿಲ್ಲ। 14 ದಿವಸ 50 ರೂಪಾಯಿನ ಬರಂಗಿಲ್ಲ। 50 ರೂಪಾಯಿ ನಮ್ಮ ಹೊಟ್ಟೆ ತುಂಬತೈತೆ। ನಮ್ಮ ಎಷ್ಟೋ ಬುದ್ಧಿಮಾನ್ಯ ಮಕ್ಕಳು ಅದಾರು, ಅಥವಾ ನಮ್ಮ ಬ್ಲೈಂಡ್ ಹುಡುಗರು ಅದಾವು, ನಮ್ಮಂತ ಕೈಯ ಕಾಲ ಹುಡುಗರು ಅದಾರು। ಏನ್ ಮಾಡ್ಬೇಕು ಅನ್ನೋದು ಈಗ ನಾವು ಹುಟ್ಟಿದ್ದ ಒಂದು ಮಹಾ ಶಾಪ್ ಆಗಿಬಿಟ್ಟೈತೆ ಅಂತ ನನ್ನ ಭಾವನೆ। ಯಾಕಂದ್ರ ನಮ್ಮ ಮೋದಿಜಿ ಅವರ ದಿವ್ಯಾಂಗ ಜನ ಅಂದ್ರೆ ದೇವ್ರ ಮಕ್ಕಳು ಅಂತ ಅಂತಾರ। ಎಲ್ಲಾರು ದೇವ್ರ ಮಕ್ಕಳು ಅಂತಂದ್ರ ಅವ್ರಿಗೆ ಅವಕಾಶಗಳು ಕೊಡ್ರಲ್ಲ, ಅವಕಾಶಗಳು ರಿಕ್ವೈರ್ಮೆಂಟ್ ಮಾಡ್ರಿ, ಸ್ಪೆಷಲ್ ರಿಕ್ವೈರ್ಮೆಂಟ್ ಮಾಡ್ರಿ। ಮತ್ ನಮ್ಮ ಸುಪ್ರೀಂ ಕೋರ್ಟ್ ಏನಂತ ಸ್ಪೆಷಲ್ ರಿಕ್ವೈರ್ಮೆಂಟ್ ಮಾಡ್ರಿ ವಿಕಲಚೇತನ ಅಂತ ಆದೇಶ ಐತೆ। ಮತ್ತೆ ಎಲ್ಲ ನನ್ನ ಅನ್ಬಾರ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ ಆ ಟೈಪ್ ನಮ್ಮ ವಿಕಲಚೇತನದ ಸೌಲಭ್ಯಗಳು ತಗೋಬೇಕಂತಾರ। ಏನು ಸೌಲಭ್ಯಗಳು
ಬರ್ತಾರೋ ಅನುಕಂಪ ತೋರಿಸ್ತಾರೋ ಅಯ್ಯೋ ಪಾಪ ಅಂತಾರೋ ಹೋಗ್ಬಿಡ್ತಾರ. ಮಾನ್ಯ ಜಿಲ್ಲಾಧಿಕಾರಿ ಬಂದೀವಿ, ಅವ್ರ ನಿವೇದನೆ ತಗೊಂಡ್ರು, ಆಯ್ತು, ಹೋದ್ರು, ಮುಗಿದು ಹೋಯ್ತು. ಅದನ್ನ ಅನುಷ್ಠಾನಕ್ಕೆ ಬರ್ಲಿ ಅಂತೇಳಿ ನಾನು ಈ ಮುಖಾಂತರ ನಮ್ಮ ಮಾಧ್ಯಮ ಮುಖಾಂತರ ನನ್ನ ವಿಶೇಷ ಮನವಿ ಮಾಡ್ಕೊತೀನಿ. यावेळी सचिन पाटील, यल्लप्पा बांदिवडीकर, रावसाहेब देवरमणी यांच्यासह अनेक जण उपस्थित होते. नजीम बेटगेरी, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।